ಸಿನಿಮಾ ನಾವು ಒನ್ ನೈಟ್ ಕತೆ ಆಮೇಲೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಬೇಕಂತ ಹೊರಟಿದ್ದು. ಪುನೀತ್ ಸರ್ ನಮ್ಮ ಡೈರೆಕ್ಟ್ರು ಮತ್ತು ತರುಣ್ ಸರ್ ಇದ್ದಿದ್ದೆ ಅದು ಥಾಟು. ಸೊ ಆ ಒಂದು ವಿಚಾರದಲ್ಲಿ ಅಷ್ಟೇ ವರ್ಕ್ ಮಾಡಿ ನಾವು ಕ್ಯಾರೆಕ್ಟರ್ ಲುಕ್ ಆಗಿರಲಿ ಮತ್ತು ಈ ರೀತಿಯೇ ಬರಬೇಕು, ಎಲ್ಲರೂ ತುಂಬ ರಿಯಲ್ ಆಗಿ ಅಂದರೆ ಆ ನೈಟಲ್ಲಿ ಏನು ಘಟನೆ ನಡೆಯುತ್ತೆ ಅಷ್ಟೇ ತೋರಿಸ್ಬೇಕು ಅಂತಲೇ ಇದ್ದಿದ್ದು ಉದ್ದೇಶ. ಸೊ ಆ ಒಂದು ಅದರಿಂದ ಅಷ್ಟು ಕೆಲಸ ನಡೆದಿತ್ತು, ಅದಕ್ಕೆ ಇವತ್ತು ನಿಮ್ಗೆ ಆ ರೀತಿ ಕಾಣಿಸ್ತದೆ. ಎಲ್ಲ ಖುಷಿ ಆಗುತ್ತೆ. ಓಕೆ ಡನ್, ನಾವು ವರ್ಕ್ ಮಾಡಿದ್ದಕ್ಕೆ ಇವಾಗ ಎಲ್ಲರೂ ಅದೇ ರೀತಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರಂತ. ಸೊ ಖುಷಿ. ಆಮೇಲೆ ಲವ್ ಸ್ಟೋರಿ ಅಲ್ವಾ, ಒಂಚೂರು ಲವ್ ಸ್ಟೋರಿ ಥ್ರಿಲ್ಲರ್ ಅಂದರೆ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲರೂ ಅದೇ ಬರೀ ನೀವು ಅಕ್ಕನ ಬಗ್ಗೆ ಕೇಳಿದ್ರಿ, ಬಟ್ ಅಕ್ಕ ನಮ್ಮ ಫ್ಯಾಮ್ಲಿ ಅವ್ರಿಗೆ ಎಲ್ಲೋ ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಗೋದಂದರೆ ಎಲ್ಲೋ ಏನೋ ಸ್ವಲ್ಪ ಏನೋ ಎಳೆದಾಡಿದ್ರೆ ಇದು ಮಾಡಿದ್ರೆ ಇನ್ನೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಿರುತ್ತೆ. ಅದಕ್ಕಿಂತ ನನಗೆ ಅಫ್ಕೋರ್ಸ್ ಫ್ಯಾಮ್ಲಿ ಬಿಟ್ಟು ಇನ್ನೂ ನಾವೆಲ್ಲ ಜನರಲಾಗಿ ನಾವು ನೋಡಿದ್ವಾಗ ಎಲ್ಲ ನಮ್ಮ ಜನ ಯಾರು ಬರ್ತಿದ್ದಾರೆ ನೋಡ್ತಾ ಇದ್ದಾರೆ ನಮ್ಮ ಸಿನಿಮಾ, ಅವರು ಅದೇ ರೀತಿ ಕನೆಕ್ಟ್ ಆಗಿಬಿಟ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ಖುಷಿ ನನಗೆ. ನಾವು ಯಾವಾಗ ಅವ್ರಿಗೆ ಕನೆಕ್ಟ್ ಆಗ್ತೀವಿ ಆವಾಗಲೇ ನಾವು ಗೆದ್ವಿ ಅಂತ. ಸೊ ಎಲ್ಲೋ ಒಂದು ಕಡೆ ಕರೆಕ್ಟ್ ದಾರಿಯಲ್ಲಿದ್ದೀವಿ ಅಂತ. ಇವಾಗ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಬಂದು ಸಿನಿಮಾ ನೋಡಿ, ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತೀನಿ. ನೋಡಿ ಒಂದು ಸಿನಿಮಾನ ಏಕಲವ್ಯ ಇದ್ದಿದ್ದು ಒಂದು ಕಮರ್ಷಿಯಲ್ ಸಿನಿಮಾ ಅದು. ಸೊ ಅದರಲ್ಲಿ ಬಂದಿದ್ದು ಒಂದು ಬೇರೆಯೇ ರೀತಿ. ಅಂದರೆ ನೀವು ಆ ಸಿನಿಮಾ ನೋಡಿದರೆ ಅದರಲ್ಲಿ ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಮಾಡಿದ್ವಿ. ಅಷ್ಟು ರಿಯಾಲಿಟಿ ಇದ್ರೂ ಒಂದು ನಾರ್ಮಲ್ ಮಾಸ್ ಕಮರ್ಷಿಯಲ್ ಸಿನಿಮಾ ಥರ. ಇಲ್ಲಿ ನಾವು ತುಂಬ ಅಂದರೆ ಒಂದು ಹುಡುಗಿ ನೋಡಿದ್ರೆ ಏನೋ ಲವ್ ಶುರು ಆಯಿತು ಅಂತ ಒಂದು ಸಾಂಗ್ ಕಟ್ಟಾಗೋದು, ಎಲ್ಲೋ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದು, ಆ ಥರ ಏನೂ ಬರೋಲ್ಲ. ಒನ್ ನೈಟಲ್ಲಿ ಒಂದು ನಡೆಯೋ ಘಟನೆನ ಇಟ್ಕೊಂಡು ಮಾಡಿರೋ ಕತೆ ತುಂಬ ರಿಯಾಲಿಟಿಗೆ ಹತ್ತಿರವಾಗಿ ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಅದೇ ಮೇನ್ ಡಿಫ್ರೆನ್ಸ್. ನಿಮ್ಮ ಭಾವ ಅವ್ರಿಗೆ ಯಾವಾಗ ನೋಡ್ತೀವಿ? ಭಾವ ಮೊನ್ನೆ ನೋಡಿದ್ರು, ಪ್ರೀಮಿಯರ್ಗೆ ಬಂದಿದ್ರು ಅವ್ರು ನೋಡಿದ್ರು. ಪೇಡ್ ಪ್ರೀಮಿಯರ್ ಬಂದುಬಿಟ್ಟು ಮೊನ್ನೆ ಅಲ್ಲ ಸಾರಿ ನಿನ್ನೆ ಇತ್ತು ಬಂದು. ಅವರು ಅಷ್ಟೇ, ಅವ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಹೇಳಿದೆ ಅಲ್ಲ, ಫ್ಯಾಮ್ಲಿಗೆ ಆಗುತ್ತೆ. ಇವಾಗ ನೀವೆಲ್ಲರೂ ಗೆಲ್ಲಿಸ್ಬೇಕು. ಎಸ್ ಇಲ್ಲ ಅದಕ್ಕೆ. ಸೊ ನೋಡಿ ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ಹೇಳ್ತಾ ಇಲ್ಲ ಸರ್, ನಿಮಗೆ ಖಂಡಿತವಾಗಿ ಅವಾರ್ಡ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಆ ಲೆವೆಲ್ಗಿದೆ ಆ ಪರ್ಫಾರ್ಮೆನ್ಸು. ಹೆಂಗೆ ಬಂತು ಸರ್ ಇದು? ಹೆಂಗೆ ನೀವು ಹೇಳ್ದಂಗೆ ಆಗಲಿ ಅಷ್ಟೇ ನಾನು ಕೇಳೋದು. ದೇವರ ಆಶೀರ್ವಾದ ಇರಲಿ ಅಂತ ಕೇಳೋದು. ಬಟ್ ಇಲ್ಲ ಉಗೇ ಮಾದಪ್ಪ ಇಲ್ಲ, ಅದೇ ನಾನು ಹೇಳಿದೆ ಅಲ್ಲ, ನಮ್ಮದು ಆ ಲುಕ್ಕಿಗೋಸ್ಕರ ನಾವು ತುಂಬ ವರ್ಕ್ ಮಾಡಿದ್ವಿ. ಅಂದರೆ ನಮ್ಗೆ ಅದು ರಿಯಾಲಿಟಿನೇ ಬೇಕು. ಇವಾಗ ನಾನು ಹರೀಶ ಆಗಬೇಕು, ಹರೀಶ ಥರನೇ ಕಾಣಿಸ್ಬೇಕು, ರಾಣಾ ಥರ ಕಾಣಿಸ್ಬಾರ್ದು ಅಂತ ತುಂಬ ಆಯಿತು. ಅದರಿಂದನೇ ಅಷ್ಟು ವರ್ಕ್ ಮಾಡಿದ್ವಿ. ತುಂಬ ದಿನದ ಪ್ರಯತ್ನ ಇತ್ತು, ತುಂಬ ದಿನದ ಕೆಲಸ ಆಯಿತು ಅದರಿಂದ. ಆಮೇಲೆ ಅದು ಫಿಕ್ಸ್ ಆಗಿದ್ದು. ಆಮೇಲೆ ಅದ್ರ ಹಿಂದೆ ನಮ್ಮದು ಆ್ಯಕ್ಟಿಂಗ್ ಬಗ್ಗೆನೂ ನೀವು ಹೇಳ್ದಂಗೆ ನಾವು ಅದರಿಂದ ಒಂದು 15-20 ದಿನ ವರ್ಕ್ಶಾಪ್ ಮಾಡಿದ್ವಿ. ಇದೇ ರೀತಿ ಮಾಡಬೇಕು, ಹೀಗೆ ಬರಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ಇವತ್ತು ನೀವು ಹೇಳ್ತಾ ಇರೋದು ಅದಕ್ಕೆ ನನಗೆ ಖುಷಿ ಆಗ್ತಿರೋದು. ಅಷ್ಟೆಲ್ಲ ವರ್ಕ್ ಮಾಡಿದ್ದು ಎಲ್ಲೋ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು. ನಿಮಗೆ ಒಳಗಡೆಯಿಂದ ಕೋಪ ಬರ್ತಾ ಇತ್ತು, ಆದರೆ ನೀವು ತೋರಿಸ್ತಾ ಇರಲಿಲ್ಲ. ಅದು ನಾನು ನಮ್ಮ ನಿರ್ದೇಶಕರ ಜೊತೆಗೂ ತುಂಬ ಸಲ ಕೇಳ್ತಾ ಇದ್ದೆ, ಅಲ್ಲ ಸರ್ ಇಷ್ಟೆಲ್ಲ ನಡೀತಿದೆ ಇವನ ಜೀವನದಲ್ಲಿ, ಇವನೇನೋ ಮಾಡ್ತಾನೆ ಇಲ್ಲ, ಹೇಳ್ತಾನೆ ಇಲ್ಲ. ಅದು ಇಲ್ಲ ಅಂದರೆ ಅವ್ನು ಇರೋದೇ ಆ ಥರ. ಅವ್ನು ಸಾಫ್ಟ್ ಹುಡುಗ ಅವನು. ಆಮೇಲೆ ಅವ್ನಿಗೆ ಮೇನ್ ಮೈಂಡಲ್ಲಿರೋದು ಅಂದರೆ ಅವನು ಯಾರಿಗೂ ರಿಯಾಕ್ಟ್ ಆಗೋಲ್ಲ. ಅವ್ನು ರಿಯಾಕ್ಟ್ ಆಗೋದು ಬರೀ ಅವ್ನ ಹುಡುಗಿಗೋಸ್ಕರ ಅಷ್ಟೇ. ಸೊ ಅಷ್ಟೇ ಇದ್ದಿದ್ದು. ನೀವು ನೋಡಿರ್ತೀರ, ಈಗ ಬರೀ ಹುಡುಗಿಗೋಸ್ಕರ ರಿಯಾಕ್ಟ್ ಆಗ್ತಾನೆ. ಅವನಿಗೆ ಅವ್ನ ಚಿನ್ನಿನೇ ಇಂಪಾರ್ಟೆಂಟ್ ಅಷ್ಟೇ. ನೀವು ರಿಯಾಕ್ಟ್ ಆಗಲ್ಲ, ಆ ಎಕ್ಸ್ಪ್ರೆಷನ್ ಕೊಡ್ತೀರಲ್ಲ, ಅದೇ ಎಲ್ಲರಿಗೂ ಟಚ್ ಆಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಬಗ್ಗೆ ಅಲ್ವಾ? ಡೈರೆಕ್ಟರ್ ಸರ್ ಇಲ್ಲ, ಅವ್ರ ಜೊತೆ ಅಫ್ಕೋರ್ಸ್ ಇಲ್ಲ ರೀ, ಅವ್ರು ತುಂಬ ಅಂದರೆ. ಬಟ್ ನೀವು ಕೆಲಸ ಮಾಡಿದ್ದೀರಾ ಸಿನಿಮಾ, ನಿಮ್ಗೆ ಗೊತ್ತು. ಕೆಲಸ ಮಾಡಿದ್ದೀನಿ, ನಿಮಗೂ ಗೊತ್ತು. ಹತ್ರದಿಂದ ಹೌದು, ಸ್ಟ್ರಿಕ್ಟ್ ಆಫೀಸರ್ ಇದ್ದಂಗೆ ಅವರು. ಬಟ್ ಏನಂದರೆ ಅದೆಲ್ಲ ಇರುತ್ತೆ ಒಂದು ಜರ್ನಿ ಅಂದಿದ್ವಾಗ. ಬಟ್ ಇವತ್ತು ರಿಸಲ್ಟ್ ನೋಡ್ಬಿಟ್ಟು ಎಲ್ಲರೂ ಖುಷಿ ಪಡ್ತೀರಲ್ಲ, ಅಷ್ಟೇ ಕೌಂಟ್ ಆಗೋದು. ನೀವು ಜರ್ನಿ ಹೆಂಗಾದರೂ ಇರಲಿ, ಎಷ್ಟಾದರೂ ಇದು ಮಾಡಿ, ನಾನು ಕಷ್ಟಪಟ್ಟೆ ಇಷ್ಟಪಟ್ಟು ಮಾಡಿದೆ, ಅದೆಲ್ಲ ಏನು ಕೌಂಟ್ ಆಗಲ್ಲ, ಕೆಲಸ ಮಾತಾಡೋದು ಅಷ್ಟೇ. ಸೊ ಇಲ್ಲಿ ಇವತ್ತು ಎಲ್ಲರೂ ಇಷ್ಟಪಡ್ತೀರ, ಅದೇ ನಮ್ಮ ಖುಷಿ ಅಷ್ಟೇ. ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ಸಿನಿಮಾ ಬಂದಿದೆ, ನಮ್ಮದು ಏಳುಮಲೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ. ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ಈ ಸಿನಿಮಾ. ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಿರೋ ಸಿನಿಮಾ ಇದು. ಬಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.